ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಮೇಝಿಂಗ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಯಾವ ಥರ ನಾವು ಲೋನ್ ಪೇರ್ಸ್ ಮತ್ತು ಬಾಂಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸನ್ನು ಸೆಕೆಂಡ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಅಂಥ ಟ್ರಿಕ್ಕನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಗಮನ ಇಟ್ಟು ನೋಡಿ. ಈ ಕ್ವಶನ್ನು ನಿಮಗೆ ನೀವು BSc ಓದ್ತಿದ್ರೆ, MSc ಓದ್ತಾ ಇದ್ದರೆ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಅಪಿಯರ್ ಆಗ್ತಿದ್ರೆ ನಿಮಗೆ ಈ ಕ್ವಶನ್ ಕಂಪಲ್ಸರಿ ಕೇಳ್ತಾರೆ. ಕ್ಯಾಲ್ಕುಲೇಟ್ ಮಾಡಿ, ಯಾವುದೋ ಒಂದು ಕಾಂಪೌಂಡ್ ಕೊಟ್ಬಿಟ್ಟು ನಿಮಗೆ ಕ್ಯಾಲ್ಕುಲೇಟ್ ದ ಲೋನ್ ಪೇರ್ಸ್ ಆ್ಯಂಡ್ ಬಾಂಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ ಅವ್ರು 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೀವು ಜಸ್ಟ್ 2 or 3 ಸೆಕೆಂಡ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಟ್ರಿಕ್ಕನ್ನು ಹೇಳ್ಕೊಡ್ತಿದ್ದೀನಿ. ಓಕೆ, ಶುರು ಮಾಡೋಣ. ಸೊ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟು ಪೀರಿಯಾಡಿಕ್ ಟೇಬಲ್. ನೀವು ಏನೂ ಇಲ್ಲ ಅಂದರೆ ಲೈಕ್ ಎಲಿಮೆಂಟ್ ಅಟಮಿಕ್ ನಂಬರ್ ಫಸ್ಟ್ ಅಲ್ವಾ. ಅಟಮಿಕ್ ನಂಬರ್ 1 ಬಂದುಬಿಟ್ಟು ಹೈಡ್ರೋಜನ್. ಸೊ ಅಟಮಿಕ್ ನಂಬರ್ 1 ಇಂದ ಹಿಡಿದು 86 ರೆಡಾನ್. ಓಕೆ, 86 ಅಟಮಿಕ್ ನಂಬರ್ ಬಂದುಬಿಟ್ಟು ರೆಡಾನ್. ಇಲ್ಲಿ ತನಕ ನೀವು ಬೈ ಹಾರ್ಟ್ ಮಾಡಬೇಕಾಗತ್ತೆ. ಪೀರಿಯಾಡಿಕ್ ಟೇಬಲ್ ಒಂದೇ ಗೊತ್ತಿದ್ರೆ ನಿಮಗೆ ಅರ್ಧ ಕೆಮಿಸ್ಟ್ರಿ ಬಂದಂಗೆ. ಯಾವ ಎಲಿಮೆಂಟ್ ಯಾವ ಅಟಮಿಕ್ ನಂಬರ್ ಅಂತ ಗೊತ್ತಿರಬೇಕು, ನೀವು ಪರ್ಫೆಕ್ಟ್ ಆಗಿರಬೇಕು. ಸೊ ಅದಕ್ಕೆ ನೀವು ಪೀರಿಯಾಡಿಕ್ ಟೇಬಲ್ನ ಬೈ ಹಾರ್ಟ್ ಮಾಡಬೇಕು. ಓಕೆ, ರೈಟ್. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದರೆ, ಇಲ್ಲಿ ನಿಮಗೆ ಗ್ರೂಪ್ ನಂಬರ್ಸ್ 1A 2A 3A 4A 5A 6A 7A 8A ಮತ್ತು ಇಲ್ಲಿ 3B 4B 5B 6B 7B ಈ 3 ಗ್ರೂಪ್ಸ್ ಬಂದ್ಬಿಟ್ಟು 8B ಮತ್ತು ಇದು 1B 2B. ಸೊ ಇದನ್ನು ನಿಮಗೆ ನೆನಪಲ್ಲಿರಬೇಕು, ಯಾವ ಗ್ರೂಪಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ. ಓಕೆ, ಟಿಟಾನಿಯಂ ಫ್ಯಾಮಿಲಿ ಏನು, ವ್ಯಾನಡಿಯಂ ಫ್ಯಾಮಿಲಿ ಏನು, ಕ್ರೋಮಿಯಂ ಫ್ಯಾಮಿಲಿ ಏನು. ಸೊ ಅದ್ರ ಕೆಳಗಡೆ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ ಅಂತೆಲ್ಲ ನಿಮಗೆ ನೆನಪಿರಬೇಕು. ಸೊ ಪೀರಿಯಾಡಿಕ್ ಟೇಬಲ್ 1 to 86 ಅಟಮಿಕ್ ನಂಬರ್ ನೆನಪಿರಬೇಕು ಮತ್ತು ಗ್ರೂಪ್ ನಂಬರ್ಸು ನೆನಪಿರಬೇಕು. ರೈಟ್. ಓಕೆ, ಸೊ ಶುರು ಮಾಡೋಣ. ಇಲ್ಲಿ ನೋಡಿ, ನಾನು ಒಂದು ಫಾರ್ಮುಲಾನ ಬರೀತೀನಿ, ಗಮನ ಇಟ್ಟು ನೋಡಿ. ಬಾಂಡ್ ಪೇರ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಫಾರ್ಮುಲಾ ಇಲ್ಲ. ಬಾಂಡ್ ಪೇರ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ atoms attached to ಸೆಂಟ್ರಲ್ ಮೆಟಲ್ ಆಟಮ್. ಸೆಂಟ್ರಲ್ ಮೆಟಲ್ ಆಟಮ್ಗೆ ಎಷ್ಟು ಆಟಮ್ಸ್ ಅಟ್ಯಾಚ್ ಆಗಿರುತ್ತಲ್ವಾ, ಅದೇ ಬಾಂಡ್ ಪೇರ್. ಓಕೆ, ರೈಟ್. ಈಗ ಲೋನ್ ಪೇರ್ದು ಫಾರ್ಮುಲಾ ಹೇಳ್ತೀನಿ ನೋಡಿ. ಲೋನ್ ಪೇರ್ ಈಸ್ ಈಕ್ವಲ್ ಟು group number of central atom minus number of atoms attached. ಸೆಂಟ್ರಲ್ ಮೆಟಲ್ ಆಟಮ್ದು ನಮಗೆ ಗ್ರೂಪ್ ನಂಬರ್ ಗೊತ್ತಿರಬೇಕು ಮತ್ತು ನಂಬರ್ ಆಫ್ ಆಟಮ್ಸ್ ಅಟ್ಯಾಚ್ಡ್ ಅಂದರೆ ಅದು ಬಾಂಡ್ ಪೇರ್. ಓಕೆ, ಅದು ಗೊತ್ತಿರಬೇಕು. ಡಿವೈಡೆಡ್ ಬೈ 2. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ನೋಡಿ. ಈಗ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಎಕ್ಸಾಂಪಲ್, ನಿಕ್ಕಲ್ ಕಾಂಪ್ಲೆಕ್ಸ್. ಓಕೆ, ಈ ನಿಕ್ಕಲ್ ಕಾಂಪ್ಲೆಕ್ಸಲ್ಲಿ ಸೈನೈಡ್ ಲಿಗ್ಯಾಂಡ್ಸ್ ಇದೆ ಅಲ್ವಾ, ಎಷ್ಟಿದೆ ನೋಡಿ, 4 ಇದೆ ಅಲ್ವಾ. ಓಕೆ, ಸೊ ಬಾಂಡ್ ಪೇರ್ ಬಂದ್ಬಿಟ್ಟು 4. ಓಕೆ, ಈಗ ಲೋನ್ ಪೇರ್ ಈಸ್ ಈಕ್ವಲ್ ಟು ಏನಿದೆ ಫಾರ್ಮುಲಾ ನೋಡಿ, ಗ್ರೂಪ್ ನಂಬರ್ ಆಫ್ ಸೆಂಟ್ರಲ್ ಆಟಮ್. ಈಗ ನಮಗೆ ಸೆಂಟ್ರಲ್ ಆಟಮ್ ಬಂದ್ಬಿಟ್ಟು ನಿಕ್ಕಲ್ ಅಲ್ವಾ. ಸೊ ನಿಕ್ಕಲಿಂದು ಗ್ರೂಪ್ ನಂಬರ್ ಬೇಕು ನಮಗೆ. ನಿಕ್ಕಲಿಂದು ಗ್ರೂಪ್ ನಂಬರ್ ಬಂದ್ಬಿಟ್ಟು 8B. ಓಕೆ, ನಿಕ್ಕಲಿಂದು ಗ್ರೂಪ್ ನಂಬರ್ 8B. ಸೊ ನಾವು B ತಗೊಳ್ಳಲ್ಲ, ಜಸ್ಟ್ 8 ತಗೊಂಡು ಮೈನಸ್ ನಂಬರ್ ಆಫ್ ಆಟಮ್ಸ್ ಅಟ್ಯಾಚ್ಡ್. ಅದಕ್ಕೆ ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ, 4 ಅಲ್ವಾ. 4 ಡಿವೈಡೆಡ್ ಬೈ 2. ಇಲ್ಲಿ ಇನ್ನೂ ಒಂದು
ಥಿಂಗ್ ನಾವು ತುಂಬ ಇಂಪಾರ್ಟೆಂಟ್ ಆಗಿರೋದು ಇದು -2 ನಾವು ಕನ್ಸಿಡರ್ ಮಾಡಿಲ್ಲ. ಇಲ್ಲಿ -2 ಕನ್ಸಿಡರ್ ಮಾಡಬೇಕು. ಸೊ 8 ಬಂದ್ಬಿಟ್ಟು ಗ್ರೂಪ್ ನಂಬರ್ ಆಫ್ ಸೆಂಟ್ರಲ್ ಆಟಮ್. ಇದಕ್ಕೆ +2ನ ಆ್ಯಡ್, ಇಲ್ಲಿ -2 ಇದೆ ಅಲ್ವಾ, ಸೊ ನಾವು +2 ಅಂತ ಆ್ಯಡ್ ಮಾಡಬೇಕು. ಸೊ 8 + 2 ಬಂದ್ಬಿಟ್ಟು 10 ಆಗುತ್ತೆ. 10 - 4 ಆಸ್ ಇಟ್ ಈಸ್ by 2. 10 - 4 is 6/2 is equal to 3 lone pairs of electrons. Okay. Next example. PCl5. ಈ PCl5 ಅಲ್ಲಿ bond pairs is equal to 5. Lone pairs is equal to phosphorus. ಈ ಫಾಸ್ಫರಸ್ ಇಂದು ಗ್ರೂಪ್ ನಂಬರ್ 5A. ಫಾಸ್ಫರಸ್ ಇಂದು ಗ್ರೂಪ್ ನಂಬರ್ ಬಂದ್ಬಿಟ್ಟು 5A. ಸೊ 5 is a group number minus, ಇಲ್ಲಿ ನೋಡಿ ನಂಬರ್ ಆಫ್ ಆಟಮ್ಸ್ ಅಟ್ಯಾಚ್ಡ್ ಎಷ್ಟಿದೆ. ನಂಬರ್ ಆಫ್ ಆಟಮ್ಸ್ ಅಟ್ಯಾಚ್ಡ್ ಇಲ್ಲಿ ಕ್ಲೋರಿನ್ ಎಷ್ಟಿದೆ, 5 ಇದೆ ಅಲ್ವಾ. 5 - 5/2 0 ಲೋನ್ ಪೇರ್ಸ್. ಓಕೆ, ಆ ಥರ. ನೆಕ್ಸ್ಟ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, xenon ಫ್ಲೋರೈಡ್, ಇಲ್ಲಿ ಬಾಂಡ್ ಪೇರ್ಸ್ ಬಂದ್ಬಿಟ್ಟು 4 ಅಲ್ವಾ, 4 ಇದೆ. ಫ್ಲೋರಿನ್ ಈಸ್ 4 in ನಂಬರ್. 4 fluorines are 4 atoms of fluorine are attached to xenon ಅಲ್ವಾ. ಸೊ ಬಾಂಡ್ ಪೇರ್ is 4. ಲೋನ್ ಪೇರ್ is equal to xenon is ಸೆಂಟ್ರಲ್ ಮೆಟಲ್ ಆಟಮ್ ಅಲ್ವಾ. ಸೊ xenon ಇಂದು ನಮಗೆ ಗ್ರೂಪ್ ನಂಬರ್ ಬೇಕು. xenon ಇಂದು ಗ್ರೂಪ್ ನಂಬರ್ ಬಂದ್ಬಿಟ್ಟು 8A. xenon ಇಂದು ಗ್ರೂಪ್ ನಂಬರ್ ಬಂದ್ಬಿಟ್ಟು 8A. ಸೊ 8 - 4/2 4 ಅಲ್ವಾ. 8 - 4 is 4/2 is equal to 2 ಲೋನ್ ಪೇರ್ಸ್. ಎಷ್ಟು ಈಸಿ ಇದೆ ಅಲ್ವಾ, ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ರೈಟ್. ನೆಕ್ಸ್ಟ್ SO2. ಇದು ಒಂದು ಡಿಫ್ರೆಂಟ್ ಎಕ್ಸಾಂಪಲ್. ಯಾಕೆ ಅಂದರೆ ಆಕ್ಸಿಜನ್ ಇದೆ ಅಲ್ವಾ, ಓನ್ಲಿ ಫಾರ್ ಆಕ್ಸಿಜನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 2. ಇಲ್ಲಿ 2 ಇದೆ ಅಲ್ವಾ ಆಕ್ಸಿಜನ್ ಆಟಮ್ಸ್, ಸೊ ಇಂಟು 2 ಮಾಡಬೇಕು. 2 × 2 ಮಾಡಬೇಕು. ಬಾಂಡ್ ಪೇರ್ಸ್ ಇಸ್ 2, ಲೋನ್ ಪೇರ್ಸ್ ಬಂದ್ಬಿಟ್ಟು, ಸೊ ಈ ಸಲ್ಫರ್ ಇಂದು ನಮಗೆ ಗ್ರೂಪ್ ನಂಬರ್ ಬೇಕು. ಸಲ್ಫರ್ ಇಂದು ಗ್ರೂಪ್ ನಂಬರ್ ಬಂದ್ಬಿಟ್ಟು 6A. 6 - ಓಕೆ, ಇಲ್ಲಿ ನೋಡಿ ನಾನೇನು ಹೇಳಿದ್ದೀನಿ, ಆಕ್ಸಿಜನ್ಗೆ ಮಾತ್ರ ಇಂಟು 2 ಮಾಡಬೇಕು. ಇಲ್ಲಿ 4 ಇದ್ರೆ 4 × 2 ಮಾಡಬೇಕು. 6 ಇದ್ರೆ 6 × 2 ಮಾಡಬೇಕು. 2 ಇದೆ ಅಲ್ವಾ, 2 × 2 ಎಷ್ಟು ಹೇಳಿ, 4/2. 6 - 4 is 2/2. ದೆನ್ 1 ಅಲ್ವಾ, ಆನ್ಸರ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. XeF5-. ಸೊ ಇಲ್ಲಿ ನೋಡಿ, ಬಾಂಡ್ ಪೇರ್ಸ್ 5, ಲೋನ್ ಪೇರ್ಸ್ ಇಸ್ ಈಕ್ವಲ್ ಟು xenon ಇಂದು ನಮ್ಗೇನು ಬೇಕು, ಗ್ರೂಪ್ ನಂಬರ್ ಅಲ್ವಾ. ನಾವು ಆಲ್ರೆಡಿ ಒಂದು ಎಕ್ಸಾಂಪಲ್ ಅಲ್ಲಿ ನೋಡಿದೀವಿ. xenon ಇಂದು ಗ್ರೂಪ್ ನಂಬರ್ ಬಂದ್ಬಿಟ್ಟು 8A. ಸೊ 8 ಮತ್ತೆ ಇಲ್ಲಿ ಮೈನಸ್ ಇದೆ ಅಲ್ವಾ. ಸೊ ಈ ಮೈನಸ್ ಇದ್ರೆ 1 ಅಂತ ಕನ್ಸಿಡರ್ ಆಗುತ್ತೆ. ಸೊ +1 ಅಂತ ಮಾಡಬೇಕು. ದೆನ್ -5/2. 8 + 1 9 -5/2. 9 - 5 ಎಷ್ಟು, 4 ಅಲ್ವಾ. 4/2 is equal to 2 lone pairs. ಓಕೆ, ಸೊ ಲಾಸ್ಟ್ ಎಕ್ಸಾಂಪಲ್ ನೋಡಿ. ಕ್ರೋಮಿಯಂ ಕಾರ್ಬನಿಲ್ ಕಾಂಪ್ಲೆಕ್ಸ್ ಇದು. ಇಲ್ಲಿ ಬಾಂಡ್ ಪೇರ್ಸ್ ಇಸ್ ಈಕ್ವಲ್ ಟು 6. ಓಕೆ, 6 ಇದೆ ಅಲ್ವಾ. ಈ ಕಾರ್ಬನಿಲ್ ಲಿಗಂಡ್ ಈಸ್ 6 in ನಂಬರ್. ಓಕೆ, ಅಟ್ಯಾಚ್ಡ್ ಟು ಕ್ರೋಮಿಯಂ. ಈ ಕ್ರೋಮಿಯಂದು ಈಗ ನಮಗೆ ಏನು ಬೇಕು, ಗ್ರೂಪ್ ನಂಬರ್. ಕ್ರೋಮಿಯಂದು ಗ್ರೂಪ್ ನಂಬರ್ ಬಂದ್ಬಿಟ್ಟು 6B. ಓಕೆ, ಲೋನ್ ಪೇರ್ಸ್ ಇಸ್ ಈಕ್ವಲ್ ಟು 6 ಮೈನಸ್ ಇಲ್ಲಿ ಬಾಂಡ್ ಪೇರ್ಸ್ 6, ದಟ್ ಈಸ್ ನಂಬರ್ ಆಫ್ ಆಟಮ್ಸ್ ಅಟ್ಯಾಚ್ ಟು
central atom, that is chromium. 6 by 2 is equal to 0 lone pairs. ತುಂಬ ಈಸಿ ಇದೆ ಅಲ್ವಾ ಇದು. ಸೊ ಈ ಥರ ನಾವು ಸೆಕೆಂಡ್ಸಲ್ಲಿ ನಮಗೆ ಲೋನ್ ಪೇರ್ ಎಷ್ಟಿದೆ, ಬಾಂಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಪರ್ಟಿಕ್ಯುಲರ್ ಕಾಂಪೌಂಡಲ್ಲಿ ಕಾಂಪ್ಲೆಕ್ಸಲ್ಲಿ ನಾವು ಈಸಿಯಾಗಿ ಕಂಡುಹಿಡಿಬೋದು. ಓಕೆನಾ. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ಟ್ರಿಕ್ಕನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.